देवमन्त्री विशालाक्षः सदा लोकहिते रतः अनेकशिष्यसम्पूर्णः पीडां हरतु मे गुरुः। ಶ್ರೀಗುರುಭ್ಯೋ ನಮಃ. ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ತೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗುರುಗ್ರಹರು ಮೇ 14ರಂದು ರಾತ್ರಿ 9:48 ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸ್ತಾರೆ. ಇದರಿಂದ ಜಾಗತಿಕವಾಗಿ ಆಗತಕ್ಕಂತಹ ಕೆಲವು ಪರಿಣಾಮಗಳ ಕುರಿತು ಹಿಂದಿನ ವಿಡಿಯೋದಲ್ಲಿ ಹೇಳಲಾಗಿದೆ. ಅದಕ್ಕೆ ಇನ್ನೊಂದಿಷ್ಟು ಸೇರ್ಪಡೆ ಮಾಡೋದಾದರೆ, ಚಿನ್ನದ ಬೆಲೆಯಲ್ಲಿ ಇಳಿತ ಆಗ್ತಾನೆ ಇರುತ್ತೆ. ಸಾಂಕ್ರಾಮಿಕ ರೋಗಗಳು, ಯುದ್ಧ ಭೀತಿ, ರಕ್ತಪಾತ, ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ತರ ಬದಲಾವಣೆಗಳು ಉಂಟಾಗುತ್ತೆ. ಹಾಗೆಯೇ ಈಗ ಗುರುಗ್ರಹದ ಸ್ಥಾನ ಬದಲಾವಣೆಯ ಪರಿಣಾಮ ದ್ವಾದಶ ರಾಶಿಗಳ ಮೇಲೆ ಕೂಡ ಖಂಡಿತ ಆಗೇ ಆಗುತ್ತೆ. ಅದರ ಬಗ್ಗೆ ಈಗ ನೋಡ್ತಾ ಹೋಗೋಣ. ಈಗ ವೃಷಭ ರಾಶಿ. ಮನಸ್ಸಿನಲ್ಲಿ ಸ್ವಲ್ಪ ತೊಳಲಾಟ ಇದ್ದರೂ ಸಹ ಆರ್ಥಿಕವಾಗಿ ನಿಮಗೆ ಯಶಸ್ಸು ಖಂಡಿತ ಇದೆ. ನಿಮ್ಮ ವೃತ್ತಿ ರಂಗದಲ್ಲಿ ಖಂಡಿತ ಅಭಿವೃದ್ಧಿಯನ್ನು ಸಾಧಿಸ್ತೀರಿ. ಹಣಕಾಸು ಮುಗ್ಗಟ್ಟು ನಿವಾರಣೆ ಆಗೋದಂತೂ ಖಚಿತ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ಅವಿವಾಹಿತರಿಗೆ ಕಂಕಣ ಬಲ ಕೂಡಿಬರುತ್ತೆ. ಮತ್ತು ಏನಂದರೆ ಒಂದಷ್ಟು ಒತ್ತಡ ನಿಮಗೆ ಆಗೋದಂತೂ ಖಂಡಿತ. ಅದನ್ನು ನಿವಾರಿಸ್ಕೊಳ್ಳುವಲ್ಲಿ ನೀವು ಯಶಸ್ವಿಯಾದರೆ, ಪ್ರಯತ್ನ ಪಟ್ಟರೆ, ಆರೋಗ್ಯದ ವಿಚಾರವಾಗಿ ಗಮನ ಕೊಟ್ಟರೆ, ಉಳಿದಂತೆ ಎಲ್ಲ ಕೆಲಸಗಳು ಕೂಡ ಒಂದು ಏನು ಹೇಳ್ತಾರೆ, ಈ ಹೂವಿನ ಸರ ಎತ್ತಿದ ಹಾಗೆ ಆಗಿಬಿಡತ್ತೆ. ಆಮೇಲೆ ತಂದೆಯ ಆರೋಗ್ಯದತ್ತ ಸ್ವಲ್ಪ ಜಾಗ್ರತೆ ವಹಿಸಿ. ತೀರ್ಥಯಾತ್ರೆಗೆ ಅಥವಾ ದೂರದ ಊರಿಗೆ ಪ್ರಯಾಣ ಮಾಡಬೇಕು ಅನ್ನೋ ಅವರ ಆಸೆಯನ್ನು, ತಂದೆ ಆಗಿರ್ಬೋದು ಅಥವಾ ಯಾರೇ ನಿಮ್ಮ ಮನೆಯ ಹಿರಿಯರು ಅವರೇನಾದರೂ ಆಸೆಯನ್ನು ಪಡ್ತಾರೆ. ಹಾಗೇನಾದರೂ ಅವರ ಆಸೆಯನ್ನು ನೀವು ಈಡೇರಿಸೋದಾದರೆ ಸೂಕ್ತ ರೀತಿಯಲ್ಲಿ ಪ್ರಯತ್ನಿಸಿ. ಅಂದರೆ ಅವರ ವಯಸ್ಸು, ಅವರ ಆರೋಗ್ಯ ಸ್ಥಿತಿ ಹೇಗಿದೆ, ಮತ್ತು ಅವ್ರ ಜೊತೆ ಯಾರು ಹೋಗ್ತಾ ಇದ್ದಾರೆ, ಯಾರ್ಯಾರು ಹೋಗ್ತೀವಿ ಅನ್ನೋದ್ರ ಮೇಲೆ ಅದನ್ನು ಅವರ ಆಸೆಯನ್ನು ಈಡೇರೋದಕ್ಕೆ ಪ್ರಯತ್ನ ಪಡಿ. ಮತ್ತು ರೈತರು ಹಾಗೂ ಇದು ಪಶು ಸಂಗೋಪನೆಯಲ್ಲಿ ತೊಡಗಿರ್ತಕ್ಕಂಥವ್ರು ಕೂಡ ಒಳ್ಳೆಯ ಆದಾಯವನ್ನು ಗುರುಗ್ರಹರು ಕೊಡ್ತಾರೆ. ಮತ್ತು ಸಂಕಷ್ಟಗಳೇನಾದರೂ ಇದ್ದರೆ ಅಥವಾ ಏನೂ ಬರದೇ ಇರೋ ಹಾಗೆ ನಿಮ್ಮ ಬಲ ಮತ್ತಷ್ಟು ಹೆಚ್ಚೋ ಹಾಗೆ ಪ್ರತಿ ಭಾನುವಾರ ಆದಿತ್ಯ ಹೃದಯವನ್ನು ಪಠಿಸಿ. ಒಳ್ಳೆಯದಾಗಲಿ.